ಎಷ್ಟೇ ಬಾಡು ಹೋದ್ರು ನೀರು ಹಾಕಿ ಬೆಳೆಸೋಕ್ಕೆ ಪಾಡುವಕ್ಕೆ ಶಿವಣ್ಣ ಇರ್ಬೇಕಾದ್ರೆ ಚಿಗುರ್ಕೊಳ್ಳೇಬೇಕಲ್ವಾ? ಅಣ್ಣ, ನೀನ್ ಮೇರೆಯೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಅಯ್ಯೋ ಅಣ್ಣ, ನಾನು ಏನೋ ಹೇಳಬೇಕು ಅಂತಿದ್ದೆ, ಮರ್ತೋಗ್ಬಿಡ್ತೀನಿ ಅಣ್ಣ. ನೀನು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ಲಾ? ಏನಿದು ಭಯನೇ ಇಲ್ದಂಗೆ ಆಡ್ತವನಲ್ಲ. ವರ್ಷೋಣ ನಿನ್ನೆ ಮನೆ ತಾವ ಬಂದು 7 ಜನರ ಜೀವನ ಇರಲ್ಲ ಅಂತ ಸತ್ಯ ಹೇಳಿದೆ. ಆವಾಗ ನಾನು ಸುಮ್ಕೆನೇ ಇದ್ದೆ. ನಾನು ಸತ್ಯ ಹೇಳಿದ್ರೆ ಅಷ್ಟು ಜನರನ್ನ ಸಾಯಿಸ್ತೀನಿ ಅಂದೆ. ಆವಾಗ್ಲೂ ನಾನು ಸುಮ್ಕೆನೇ ಇದ್ದೆ. ಇದುವರೆಗೂ ಶಿವಣ್ಣನ ಮೇಲೆ ಆಗಿರೋ ಎಲ್ಲ ಗಲಾಟೆನೋ ನೀನೇ ಮಾಡಿಸಿದ್ದು ಅಂದೆ. ಆವಾಗ್ಲೂ ನಾನು ಸುಮ್ಕೆನೇ ಇದ್ದೆ. ಯಾಕೆ ಹೇಳು? ನನಗೆ ನಿನ್ ಮೇಲೆ ಇರೋ ಭಯ ಅನ್ಕಂಡಿಯಾ? ಯಾಕ್ಲಾ, ತಲೆ ತಿರುಗ್ತಾಯ್ತಾ ಅಥವಾ ತಲೆಗಿಲ ಕೆಟ್ಟಾಯ್ತಾ? ಬಿಡು, ನಿಂಗೆ ಹುಚ್ಚಿಡ್ಕೊಂಡ್ಬಿಟ್ಟೈತೆ. ಏಯ್ ಯಾಕ್ಲಾ ನಾಯಿ? ನಿನ್ನಳ್ಳಿ ಯಾಂದಡಿ ನನ್ನ ಮಗನೇ, ಮುಚ್ಚಿಲ್ಲ ಬಾಯಿ. ಅಯ್ಯೋ ನೀನ್ ಯಾಕ್ಲಾ? ಅಣ್ಣ, 1 ನಿಮಿಷ ಹೇಳ್ಬಿಡ್ತೀನಣ್ಣ. ನೀನ್ ನನ್ನನ್ನು ಹೆದರಿಸಿದ್ದಕ್ಕೆ ನಾನು ಹೆದರ್ಕೊಂಡು ನಿಜ ಹೇಳಿಲ್ಲ ಅನ್ಕಂಡ್ಯಾ? ನಮ್ ತಾಯಿ ಸತ್ಯವಾಗಿ ಇಲ್ಲಣೋ. ಅದೇ ಜಾಗದಲ್ಲಿ ನೀನೇ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳಿದ್ದಿದ್ರೆ ಶಿವಣ್ಣ ನಿನ್ನನ್ನು ಜೀವಂತವಾಗಿ ಮನೆ ಹೊತ್ತು ದಾಟೋಕ್ ಬಿಡ್ತಾ ಇರ್ಲಿಲ್ಲ. ಹೆಣ ಆಗೋಯ್ತಿದ್ದೆ. ಪಾಪ ನಿಮ್ಮಪ್ಪಯ್ಯ ಅಲ್ಲಿಂದ ಬಂದು ನಾನು ಎತ್ಕೊಂಡು ಹೋಗ್ಬೇಕಾಗಿತ್ತು. ಯಾಕೆ ಸುಮ್ಕೆ ಇದ್ದೆ ಹೇಳು? ನಮ್ ಶಿವಣ್ಣ ನಿಮ್ಮ ಮೇಲೆ ಭಾರಿ ಪ್ರೀತಿ ಗೌರವ ಮಾಡ್ಕೊಂಡವನೆ, ಅದಕ್ಕೆ ಸುಮ್ಕಾದೆ. ಅಲ್ಲೇ ನಿಜ ಹೇಳಿದಿದ್ರೆ ಶಿವಣ್ಣನ ಎದೆ ಹೊಡೆದು ಹೋಗಿರೋದು. ನೀನ್ ನನ್ಗೆ ಹೊಡೆದೆ ಅಂತ ಇಲ್ಲಿವರೆಗೂ ನನ್ ಚಿಂತೆ ಇಲ್ಲಣ್ಣ. ಆದ್ರೆ ಶಿವಣ್ಣನ ಮನೆಗೆ ತಂಟೆಗೆ ಬರ್ತೀನಿ ಅಂದೆಲ್ಲ, ಅವಾಗ ನೋವಾಯ್ತು. ಎಷ್ಟು ನೋವಾಯ್ತು ಅಂದ್ರೆ ನಿನ್ನನ್ನು ಏನಾದ್ರು ಮಾಡ್ಬೇಕು ಅನ್ಸ್ತು. ಆದ್ರೂ ಸುಮ್ಕಾದೆ. ಯಾಕೆ ಹೇಳು? ಶಿವಣ್ಣನಿಗೆ ಬೇಜಾರಾಗತ್ತೆ ಅಂತ. ನಾವು ಅವತ್ತೇ ದುಡ್ದು ಅವತ್ತೇ ತಿನ್ನೋ ಜನ ಕೂಲಿ ಮಾಡೋರು ಅಂತಾರಲ್ಲ, ಅದು ನಾವೇ. ನೀನು ಯಾರನ್ನು ಬೇಕಾದ್ರೂ ಎದುರಾಕೋ, ಆದ್ರೆ ಕೂಲಿ ಮಾಡೋರನ್ನು ಮಾತ್ರ ಎದುರಾಕೋಕೆ ಹೋಗ್ಬೇಡ. ನಮ್ಮಲ್ಲಿ ಒಗ್ಗಟ್ಟು ಜಾಸ್ತಿ ಅಣ್ಣ. ಒಬ್ಬರಿಗೆ ಒಬ್ರು ಸೇರ್ತು ಅಂದ್ರೆ ಎಲ್ಲರೂ ಸೇರ್ಕೊಂಡ್ಬಿಡ್ತೀವಿ. ಈಗ ನನ್ನೇ ತಗೋ, ನೀನು ಯಾವಾಗ 7 ಜನರನ್ನ ಸಾಯಿಸ್ತೀನಿ ಅಂದ್ಯೋ ಆವಾಗಲೇ ನಾನೇ ರೆಡಿ ಆಗ್ಬಿಟ್ಟೆ. ಅಣ್ಣ, ನೀನು ನನಗೆ 100 ಏಟ್ ಹೊಡಿಬೋದು, ಆದ್ರೆ ನಾನು ಸಾಯೋ ಮುಂಚೆ ನೀನು 1 ಏಟಾದ್ರೂ ಹೊಡೆದೇ ಹೊಡಿತೀನಣ್ಣ. ಅಯ್ಯೋ ಕಂತ್ರಿ ಕಜ್ಜಿ ಕಚಡ ನನ್ನ ಮಗನೇ, ನನ್ನ ಮುಂದೆ ನಿನ್ಕೊಂಡು ನನ್ನ ಬಗ್ಗೆನೆ ಮಾತಾಡಿ ಅನ್ಲ. ಎಲ್ಲನೂ ಚೆನ್ನಾಗಾಗ್ತದೆ ಸದ್ಯ, ಏನು ಸಮಸ್ಯೆ ಇಲ್ಲ. ಹಾಗೆ ರಾಣಿ ಮದುವೆ ಒಳಗೆ ಅತ್ತನ ಹುಡ್ಕೊಂಡು ಕರ್ಕೊಂಡು ಬರಲೇಬೇಕು. ಅವ್ರನ್ನ ಕರ್ಕೊಂಡು ಬರಬೇಕು ಅಂದರೆ ಮೊದಲು ಅವ್ರ ಬಗ್ಗೆ ನನಗೆ ವಿಷಯ ಗೊತ್ತಾಗಬೇಕು. ಅವ್ರ ಬಗ್ಗೆ ವಿಷಯ ಗೊತ್ತಿರೋದು ಅಂದರೆ ಮಾವಂಗೆ ಮಾತ್ರ. ಆದರೆ ವಿಷಯನ ಮಾವಂಗೆ ಮತ್ತೆ ಕೇಳೋಕೆ ಹೋದರೆ ಅವ್ನು ಕೋಪ ಮಾಡ್ಕೋತಾನಲ್ಲ. ಇವಾಗ ಹೇಗೋ ರಾಣಿ ಮದುವೆ ಅಂತ ಖುಷಿಯಾಗಿ ಓಡಾಡ್ಕೊಂಡಿದ್ದಾನೆ. ಮತ್ತು ಈ ವಿಷಯದ ಬಗ್ಗೆ ಕೇಳಿದ್ರೆ ನೊಂದ್ಕೋತಾನೆ ಅನಿಸುತ್ತೆ. ಮಾವಂಗೆ ಗೊತ್ತಾಗ್ದಲೆ ಅತ್ತೆನ ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ. ರಾಣಿ ಮದುವೆ ಒಳಗೆ ಅತ್ತೆನ ಕರ್ಕೊಂಡು ಬರಲೇಬೇಕು. ಇನ್ನೇ ಎಷ್ಟೊತ್ತು? ಬೇಗ ಬರೋದಕ್ಕೆ ಏನ್ ರೋಗ? ಬಂದೆಮ್ಮ, ಬಂದೆ. ಏನು ಹೊಟ್ಟೆ ನೋವು ಹೋಗ್ಬಿಟ್ಟಿರೋ ಹಾಗೆ ಕಾಣ್ತಿದೆ. ಇಲ್ಲಮ್ಮ, ಹೊಟ್ಟೆ ನೋವ್ತಾನೆ ಇದೆ. ಹೊರಗೆ ಹೋಗ್ತಾ ಇದೀವಲ್ಲ, ಹೊಟ್ಟೆ ನೋವಿದ್ರು ತಡ್ಕೊಂಡಿದ್ದೀನಿ. ಜನ ಏನಾದ್ರು ಕೇಳಿದ್ರೆ ಅದಕ್ಕೆ ನೀವೇ ತಾನೇ ಉತ್ತರ ಕೊಡ್ಬೇಕು.
ಅದಕ್ಕೆ. ಪರವಾಗಿಲ್ಲ, ನಮ್ಮ ಜೊತೆಲಿ ಇದ್ದು ನಾಟಕ ಮಾಡೋದನ್ನ ಚೆನ್ನಾಗಿ ಕಲ್ತಿದ್ಯಾ. ಅಯ್ಯೋ ಇಲ್ಲಮ್ಮ, ನಿಜವಾಗ್ಲೂ ಹೊಟ್ಟೆ ನೋವ್ತಿದೆ, ನಾಟಕ ಮಾಡ್ತಿಲ್ಲಮ್ಮ, ನನ್ನ ನಂಬಿ. ಅಯ್ಯೋ, ನೀನ್ ಹೊಟ್ಟೆ ನೋವು ನಾಟಕ ಅಂತ ನಾನು ಹೇಳ್ತಾ ಇಲ್ಲ. ಹೊಟ್ಟೆ ನೋವು ಇದ್ರೂ ಇಲ್ದೇ ಇರೋರ್ ತರ ನಾಟಕ ಆಡ್ತಾ ಇದೆಯಲ್ಲ, ಅದನ್ನ ಹೇಳ್ದೆ. ಹೌದು ಹೌದು. ಅದಕ್ಕೆ ನಾನು ಬರ್ತೀನಿ. ಅಮ್ಮನಿಗೆ ಹುಷಾರಿಲ್ದೇ ಇದ್ದಾಗ ಅಮ್ಮನ ಜೊತೆಲಿ ನಾನು ಇರಬೇಕು. ನಿಮ್ಮ ಅಮ್ಮ ಕರ್ಕೊಂಡೋಗಿ ಜಾತ್ರೆಯಲ್ಲಿ ಬೆಂಡು ಬತ್ತಾಸು ಕೊಡಿಸ್ತಾಳೆ ಅನ್ಕೊಂಡಿದ್ಯಾ? ನಾವ್ ಹೋಗ್ತಾ ಇರೋದು ಆಸ್ಪತ್ರೆಗೆ. ಬಾಯಿ ಮುಚ್ಕೊಂಡು ಒಳಗಡೆ ನಡಿ. ಅಮ್ಮ, ನಾನು ಬರ್ತೀನಮ್ಮ. ಮನು, ನೀನ್ ಜಾಣ ಅಲ್ವಾ, ನನಗೆ ಹೋಗಿ ಬರ್ತೀನಿ, ನೀನು ಬರೋದು ಬೇಡ ಮಗು. ಸರಿ, ಬೇಗ ಹೋಗ್ಬಾ, ನಿನ್ಗೇನು ಆಗಲ್ಲ, ನೀನು ಬೇಗ ಹುಷಾರಾಗ್ಬಿಡ್ತೀಯ. ನನ್ನ ಮಗ ಜಾಣ. ಜಾಣ ಕಣ್ಣಂಗ್ ಕಾಣ್ತಾನ ಇವನು ನಿನ್ ಕಣ್ಣಿಗೆ? ಇವನ್ ಜಾಣ್ತನ ಏನಿದ್ರು ಶಿವು ಮನೆಯವ್ರ ಮುಂದೆ ಮಾತ್ರ ಇರ್ಬೇಕು, ಅರ್ಥ ಆಯ್ತಾ? ಸರಿ ಹೋಗಣ್ಣ. ಹೋಗ್ದೆ ಇನ್ನೇನ್ ಇಲ್ಲೇ ನಿಂತ್ಕೊಂಡಿರೋದಕ್ಕಾಗತ್ತಾ? ಆಮೇಲೆ ನಿನ್ಗೇನಾದ್ರು ಹೆಚ್ಚು ಕಡಿಮೆ ಆಗಿ ಗೊಟ್ಟಕ್ ಅನ್ಬಿಟ್ರೆ ಮನೆ ಮುಂದೆ ಸೌದೆ ಹೊಗೆಯಿಂದ ಹಿಡಿದು ನಿನ್ ತಿಥಿಗೆ ಶಾಮಿಯಾನ ಪೆಂಡಾಲ್ ಹಾಕೋವರೆಗೂ ಎಲ್ಲ ಖರ್ಚು ನಮ್ಗೆ ಬೀಳುತ್ತೆ. ಆ ಕರ್ಮ ಬೇಡ ಅಂದ್ರೆ ನೀನ್ ನನ್ ಕರ್ಕೊಂಡು ಹೋಗ್ಲೇಬೇಕಲ್ವಾ? ನಡಿ. ಅಬ್ಬಾ, ದೇವ್ರು ಇವಾಗ ಕಣ್ಬಿಟ್ಟ. ಆಸ್ಪತ್ರೆಗೆ ಹೋಗಿ ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಶಿವು ಮನೆಗೆ ಹೋಗ್ಲೇಬೇಕು.